ಮನುಷ್ಯರಾಗಿ ಎಂದಿಗೂ ಹುಟ್ಟಬಾರ್ದು. ನಮಗೊಂದು ಮಗುವಾಯ್ತು, ಆ ಮಗುವನ್ನ ಡಾಕ್ಟರ್ ಮಾಡ್ಬೇಕು ಅಥವಾ ಇಂಜಿನಿಯರ್ ಮಾಡ್ಬೇಕು ಅಂತ ಎಷ್ಟು ಕನಸನ್ನೇ ಕಂಡಿದ್ವಲ್ಲೇ, ಕನಸನ್ನೇ ಕಂಡಿದ್ವಿ. ಆ ನಮ್ಮ ಕನಸಿನ ಗೋಪುರವನ್ನೇ ಸರ್ವನಾಶ ಮಾಡಿಬಿಟ್ಟು ಎಲ್ಲಿಂದ ತಂದಿದ್ದ ನನ್ನನ್ನು ಅರೆಸ್ಟ್ ಮಾಡ್ತಿದ್ರ ಸರ್? ಯಾತಕ್ಕಾಗಿ ಸರ್? ಯಾವ ಕಾರಣಕ್ಕಾಗಿ? ನನ್ನ ಮನೆಯಲ್ಲಿ ನನ್ನ ಮುದ್ದು ಮಗಳ ಅತ್ಯಾಚಾರವೆಸಗಿ ಕಾಡಿನ ಮಧ್ಯೆ ಬಿದ್ದಿರುಳನ್ನ ಎತ್ತಿಕೊಂಡು ಬಂದು ಶವ ಸಂಸ್ಕಾರ ಹೇಗ್ ಮಾಡ್ಲಿ ಎಂದು ವಿಚಾರ ಮಾಡ್ತಿರುವಾಗ ನೀವು ನೋಡಿದ್ರೆ ಈ ಶವದ ಮನೆಯಲ್ಲಿ ಬಂದು ನನ್ನನ್ನೇ ಅರೆಸ್ಟ್ ಮಾಡಲು ಬಂದಿರಲಿಲ್ಲ. ಯಾಕೆ ಸರ್? ನಾನಂತ ತಪ್ಪು ಮಾಡಿರೋದಾದ್ರಿ ಹೇಳಿ
ನೋಡಿ ಅರುಣ್, ನಿಮ್ಮ ಮನೆಯಲ್ಲಿ ನಡೆದಿರುವ ಈ ಕಾರ್ಯಕ್ಕೆ ನೀವೇ ನಮ್ಮ ಸ್ಟೇಷನ್ಗೆ ಯಾರೋ ಕಾಲ್ ಮಾಡಿ ತಿಳಿಸಿದ್ದಾರೆ. ಇದು ಸುಳ್ಳು. ನನ್ನ ಮಗಳ ಕೊಲೆಗೆ ನಾನು ಕಾರಣನೇ. ಇದು ಸುಳ್ಳು ಸರ್, ಇದು ಸುಳ್ಳು. ನೋಡಿ ಮಿಸ್, ನಿಮ್ಮ ಮನಸ್ಸಿನ ನೋವು ನಮಗೂ ಅರ್ಥ ಆಗುತ್ತೆ. ಆದ್ರೆ ಇದಕ್ಕೆಲ್ಲ ಕಾರಣ ಏನು ಎತ್ತ ಎಂಬುದು ಕೂಡ ನನಗೆ ಸರಿಯಾಗಿ ತಿಳಿಲಿಲ್ಲ. ಆದ್ರೂ ನಿಮ್ಮ ಮನೆಯಲ್ಲಿ ನಡೀತಿರುವುದು ನಿಮ್ಮ ಮಗಳ ಅತ್ಯಾಚಾರ ಅಲ್ವಾ? ಅದಕ್ಕೆ ನಮಗೆ ಬಂದ ಇನ್ಫಾರ್ಮೇಶನ್ ಪ್ರಕಾರ ನಾವು ಎನ್ಕ್ವೈರಿ ಮಾಡೋದು ನಮ್ಮ ಧರ್ಮ. ಸತ್ಯವೇ ಆಗಿರಲಿ ಅಸತ್ಯವೇ ಆಗಿರಲಿ ತಿಳಿಯುವುದು ಕೋರ್ಟಿನಲ್ಲಿ. ಸರ್, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆ, ದಯವಿಟ್ಟು ನೋವಿನಲ್ಲಿ ಇನ್ನಷ್ಟು ನೋವು ಕೊಟ್ಟು ಕಬ್ಬಿಣವನ್ನ ಕಾಯಿಸಿ ಬರ ಎಳೆದಂತೆ ಎಳೆಯಬೇಡಿ ಸರ್. ನಮ್ಮ ಮುದ್ದಾದ ಮಗಳ ಅತ್ಯಾಚಾರವೆಸಗಿದ ಆ ದುಷ್ಟರನ್ನು ಮಟ್ಟ ಹಾಕುವ ದಿಟ್ಟ ವೀರನಂತೆ ನಿಂತು ಅವರ ಸಂಹಾರ ಮಾಡಿ ನಿಮ್ಮ ಮುಂದೆ ಅಪರಾಧಿಯಾಗಿ ಬಂದು ನಿಲ್ಲುವ ವಿನಃ ನಿರಪರಾಧಿಯಾದ ನನ್ನನ್ನು ನೀವು ಈಗ ಕರೆದೊಯ್ದ್ರೆ ಇಂದು ನನ್ನ ಮಗಳಿಗಾದ ಗತಿ ಮುಂದೆ ಎಷ್ಟೋ ಬಡ ಮಕ್ಕಳಿಗಾಗುವುದಿಲ್ಲ. ದಯವಿಟ್ಟು ದಯವಿಟ್ಟು ಈ ಬಡವನ ಮಾತು ನಂಬಿದ್ದ. ಇಲ್ಲಿ ನಮ್ಮ ತಪ್ಪು ನಿಮ್ಮ ತಪ್ಪು ಅನ್ನುವುದಕ್ಕಿಂತ ನಮಗೆ ಬಂದ ವರದಿಯ ಬಗ್ಗೆ ನಾವು ತಿಳಿಯುವುದು ಅನಿವಾರ್ಯ. ಅದರಲ್ಲೂ ನಮ್ಮ ಕಾಲಿಗೆ ಬಿದ್ದು ಬೇಡುವುದಾಗಲಿ ಮತ್ತು ನಮ್ಮ ಮುಂದೆ ತೋರಿಸುವುದು ತಪ್ಪು. ಇಲ್ಲಿಯವರೆಗೆ ಮಾನವೀಯತೆಯಿಂದ ನಿಮ್ಮ ಮುಂದೆ ಬೇಡ್ಕೊಂಡಿದೆ. ಇಲ್ಲಿವರೆಗೆ ಮುಂದೆ ನನ್ನ ಲಾಠಿಯಿಂದ ನಿನಗೆ ಬುದ್ಧಿಯನ್ನು ಕಲಿಸಬೇಕಾಗುವುದು ಜೋಕೆ. ಸರ್, ನನ್ಗೆ ಗೊತ್ತು ಸರ್, ನಮ್ಗೆ ಚೆನ್ನಾಗಿ ಗೊತ್ತು. ಇಲ್ಲಿ ಹಣವಿದ್ರೆ ಮಾತ್ರ ಜನರ ಸೇವೆ, ಇಲ್ಲ ಅಂದ್ರೆ ಅವರ ಮರಣ ಪ್ರಸಂಗ ಪಾಲಿಸುವ ಕೆಟ್ಟ ಅಧಿಕಾರಿಗಳು ನೀವು ಯಾರು ಚೆನ್ನಾಗಿ ಗೊತ್ತು ಸರ್, ನನಗೆ ಚೆನ್ನಾಗಿ ಗೊತ್ತು. ಈ ಮಿಸ್ಟರ್ ನಾನೀಗ ಎಲುಬಿಲ್ಲವೆಂದು ಹೇಗಾದ್ರೂ ಮಾತನಾಡಿದ್ರೆ ನಿನ್ನನ್ನು ನಿಂತ ಜಾಗದಲ್ಲಿ ಸಮಾಧಿ ಮಾಡಬೇಕಾಗುತ್ತದೆ. ಲಕ್ಷಣ ಕೋಪ ಬಂತಲ್ವಾ ಸರ್? ಬಂತಲ್ವಾ? ತಪ್ಪು ಮಾಡಿದ್ರನ್ನ ಹುಡುಕೋದು ಬಿಟ್ಟು ತಪ್ಪಿತಸ್ಥನಲ್ಲದ ನನ್ನ ಮೇಲೆ ಬಂದು ನನ್ನ ಮಗಳ ಅತ್ಯಾಚಾರ ಮಾಡಿದವನು ನೀನೇ ಅಂದ್ರೆ ಇನ್ನು ಅವಳ ಅಪ್ಪ ನಾನು. ನನಗೆ ಎಷ್ಟು ಕೋಪ ಬರ್ಬೇಡ ಸರ್, ನನಗೆ ಎಷ್ಟು ಬರ್ಬೇಡ. ಈ ಸಮಾಜದಲ್ಲಿರುವ ಯಾವ ಅಪ್ಪನೇ ಆಗ್ಲಿ ಮಗಳನ್ನು ಕಾಮದ ದೃಷ್ಟಿಯಲ್ಲಿ ಎಂದು ನೋಡೋದಿಲ್ಲ, ಎಂದು ನೋಡೋದಿಲ್ಲ. ಇಲ್ಲ, ಇಂಥ ಮನುಷ್ಯನ ಮುಂದೆ ಏನು ಹೇಳಿದ್ರು ವೇಸ್ಟ್. ಯಾಕಂದ್ರೆ ಅವರಿಗೆ ನಮ್ಮ ಮೇಲೆ ಅನುಕಂಪನೆ ಇಲ್ಲ ರೀ, ಅನುಕಂಪನೆ ಇಲ್ಲ. ಸಾಯ್ಬ್ರೆ, ನನ್ನನ್ನೇ ಮಗು ತರ ನೋಡ್ಕೊಳ್ಳೋ ನನ್ನ ಗಂಡ ನನ್ನ ಮಗಳ ಅತ್ಯಾಚಾರ ಹೇಗ್ ಮಾಡ್ತಾರೆ ಸಾಯ್ಬ್ರೆ, ಹೇಗ್ ಮಾಡ್ತಾರೆ? 9 ತಿಂಗಳು ಹೊತ್ತು ಮಗ ಹುಟ್ಟಿದ ಮೇಲೆ ನಮ್ಮ ಮಗು ಹೇಗೆ ಬೆಳಿಬೇಕು, ಬೆಳಿಬೇಕು, ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಆಗಲೂ ಎರಡೋ ನನ್ನ ಗಂಡ ಕಷ್ಟಪಟ್ಟಿದ್ರೆ ಅಂತ ಗಂಡ ನನ್ನ ಮಗಳನ್ನ ಹೆಂಗ ಅತ್ಯಾಚಾರ ಮಾಡ್ತಂದ್ರೆ? ಇಲ್ಲ ರೀ, ಇಲ್ಲ, ಈ ಸಮಾಜದಲ್ಲಿ ಮನುಷ್ಯರೇ ಇಲ್ಲ. ರಾಕ್ಷಸರು. ಇಂಥ ಸಮಾಜದಲ್ಲಿ ಇಂಥ ಸಂಸ್ಕೃತಿಯಲ್ಲಿ ನನ್ನನ್ನು ಬಚ್ಚೆಯಾಗಿ ಇಟ್ಟಿದ್ರೆ ಸರಿ ಇತ್ತು. ನನ್ನ ಹೊಟ್ಟೆಯಲ್ಲಿ
ರಾಧಿಕಾ ರಾಧಿಕಾ ನನಗೆ ಜ್ಯೋತಿಯಾಯಿತೆ ಶಾಂತಿ ನನಗೆ ಜ್ಯೋತಿಯಾಯಿತೆ ಶಾಂತಿ ಈ ಗಾಳಿಯಲ್ಲಿ ಈ ಜೀವನದಲ್ಲಿ ನನಗೆ ಜ್ಯೋತಿಯಾಯಿತೆ ನೀನು ಕೂಡ ನನ್ನನ್ನು ಬಿಟ್ಟೋದೇನೆ ರಾಧಿಕಾ ಅಯ್ಯೋ ವಿಧಿ ಯಾಕಪ್ಪ ಈ ಬಡವನ ಬಾಡಿನಲ್ಲಿ ಘೋರವಾದ ಶಾಪವನ್ನ ಬಿಟ್ಟಿರುವೆ ಯಾಕಪ್ಪ ಅಂತ ತಪ್ಪು ನಾನು ಮಾಡಿರುವುದಾದ್ರೂ ಏನು ದೇವ ಆದ್ಯ ಅಮ್ಮ ಮಗಳೇ ಆದ್ಯ ನೀವಿಬ್ರು ನನ್ನನ್ನ ಬಿಟ್ಟು ಹೋದಿಯಂದ್ರೆ ಈ ಪಾಪಿ ಅಪ್ಪ ಇದ್ರು ಏನ್ ಮಾಡ್ತಾನಮ್ಮ ಏನ್ ಮಾಡ್ತಾನೆ ಯಾಕೆ ಯಾಕೆ ನೀವಿಬ್ರು ನನ್ನನ್ನ ಏನು ಇಲ್ಲ ಪಾಪಿ ಹಾಗೆ ಮಾಡ್ಬಿಟ್ರಿ ನಾನು ಮಾಡಿರೋದಾದ್ರೂ ಏನು ಅಯ್ಯೋ ದೇವಾಶ್ರೇ ಮಲ್ಲಿಕಾರ್ಜುನ ಈ ಬಡವನ ಬಾಳಿನಲ್ಲಿ ಎಂತ ಬಿರುಗಾಳಿ ಅಲೆನೆ ಬಿಸಿಲಿದೇವಾ ಮನಸ್ಸಿಗೆ ಬಂದು ಸರ್ ನೀವಾದ್ರೂ ಏನ್ ಮಾಡ್ತೀರಾ ಸರ್ ನೀವಾದ್ರೂ ಏನ್ ಮಾಡ್ತೀರಾ ಈಗಲೇ ನಿಮ್ಮ ಕಣ್ಣು ಮುಂದೆ ನೋಡಿದ್ರಲ್ವಾ ಸರ್ ಕಣ್ಣು ಮುಂದೆ ನೋಡಿದ್ರಲ್ವಾ ಆಗ್ಲೇ ನಿಮ್ಗೆ ಯಾರೋ ಕಾಲ್ ಮಾಡಿ ಅರುಣ್ ತನ್ನ ಮಗಳ ಅತ್ಯಾಚಾರ ಎಸಗಿದ್ದಾರೆ ಅಂತ ಈಗಲೂ ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿ ಹೇಳ್ಬೋದು ಅರುಣ್ ತನ್ನ ಹೆಂಡತಿಯ ಕತ್ತು ಹಿಚ್ಚಿಗೆ ಕೊಲೆ ಮಾಡಿದ್ದಾನೆ ಅಂತ ಆಗ ನೀವು ನಂಬಲೇಬೇಕಲ್ವಾ ಸರ್ ನೀವು ನಂಬಲೇಬೇಕಲ್ವಾ ರಾಧಿಕಾ ಇದು ಕಣ ಈ ಬಡವರ ಕೂಗು ಅರುಣ್ರವರೇ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಾಗುತ್ತದೆ ಆದ್ರೆ ನಿಮ್ಮ ಮನಸ್ಸಿನ ನಾವು ಏನು ಮಾಡ್ಬೇಕಂತ ನಮಗೊಂದು ಅರ್ಥವಾಗ್ತಿಲ್ಲ ಬಾಡಿಗಳನ್ನ ಪೋಸ್ಟ್ಮಾರ್ಟಮ್ ಕಳಿಸಲು ರೆಡಿ ಮಾಡಿ ಹಾಗೆ ಅವರನ್ನ ಅರೆಸ್ಟ್ ಮಾಡಿ ರಾಧಿಕಾ ನಿಮ್ಮಿಬ್ಬರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಮಗನ ಸಾವಿಗೆ ಕಾರಣರಾದವರು ಯಾರೇ ಆಗಲಿ ರಾಜ್ಯದ ರಾಜಕಾರಣಿ ಆಗಿದ್ರು ಕೂಡ ಅವರನ್ನು ಹುಡುಕಿ ಅವರಿಗೆ ಸರಿಯಾದ ಶಿಕ್ಷೆ ನೀಡಿಲ್ಲ ಅಂದ್ರೆ ನಾನು ನಿನ್ನ ಗಂಡನೆಲ್ಲ ಕಡೆ ನಿನ್ನ
ಅನ್ಯಾಯ ಮಾಡಿದ ಆ ತಪ್ಪಿತಸ್ಥರನ್ನ ಜೀವ ಸಹಿತ ಬಿಡೋದಿಲ್ಲ ಸರ್, ಜೀವ ಸಹಿತ ಬಿಡೋದಿಲ್ಲ. ಇದು ಇದು ಈಶ್ವರನ ತಾಯಿಯ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ.